ಮತದಾರರ ದರೋಡೆ ಇವತ್ತು ನಡೀತಾ ಇದೆ. ನಾವೀಗ ಕ್ವಿಟ್ ವೋಟ್ ಚಳವಳಿ ಮಾಡಬೇಕಾದಂತ ನಮ್ಮ ಕರ್ತವ್ಯ ಇದೆ. ಈ ವೋಟ್ ಚೋರಿ ಚಳವಳಿ ಏನ್ ನಡೀತಾ ಇದೆ ಅದ್ರ ವಿರುದ್ಧ ನಾವು ಈಗ ಹೋರಾಟವನ್ನು ಮಾಡಬೇಕಾದಂತ ಒಂದು ಪರಿಸ್ಥಿತಿ ಇದೆ. ಆದ್ರಿಂದ ತಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ನಮ್ರತೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಕೆಲಸಗಳನ್ನ ಬದಿಗಿಟ್ಟು ಇವತ್ತು ನೀವು ಈ ವೋಟ್ ಚೋರಿ ಚಳವಳಿ ಏನು ನಡೀತಾ ಇದೆ ಅದರ ವಿರುದ್ಧವಾಗಿ ಈ ಮತದಾನದ ಹಕ್ಕನ್ನ ಉಳಿಸ್ಕೊಳ್ಳಿಕ್ಕೆ ನಾವು ವೋಟ್ ಚೋರಿ ಚಳವಳಿಯನ್ನ ನಾವೀಗ ಕ್ವಿಟ್ ವೋಟ್ ಚೋರಿ ಚಳವಳಿಯನ್ನ ನಾವು ಮಾಡಬೇಕು ಅಂತೇಳಿ ಎಲ್ಲ ರಾಜ್ಯದ ಎಲ್ಲ ಕಾರ್ಯಕರ್ತರು ಕೂಡ ನಾನು ನಮ್ರತೆಯಿಂದ ನಾನು ಮನವಿಯನ್ನ ನಾನು ಮಾಡ್ತಾ ಇದ್ದೇನೆ. ಸೊ ನಮ್ಮ ವಾರ್ಡ್ನಲ್ಲಿ ನಾವೆಲ್ಲ ಇವತ್ತು ಮಾಡಬೇಕು. ಈಗ ಯುವಕರು ಉದ್ಯೋಗ ಇಲ್ಲ, ದೊಡ್ಡ ರಣರಂಗ ನಡೀತಾ ಇದೆ ದೇಶದಲ್ಲಿ. ಇವತ್ತು ಎಂಪ್ಲಾಯ್ಮೆಂಟ್ ವಿಚಾರದಲ್ಲಿ ಇರ್ಬೋದು, ನೀಟ್ ವಿಚಾರದಲ್ಲಿ ನಡೀತಾ ಇದೆ. ಆದರೆ ಪಾರದರ್ಶಕವಾದಂತ ವಿದ್ಯಾಭ್ಯಾಸಕ್ಕೆ ನಾವು ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ ನಾನು ಕೂಡ ಇದರ ಬಗ್ಗೆ ದೊಡ್ಡ ಆಲೋಚನೆ ಮಾಡಿ 70,000 ಯುವಕರನ್ನ ತುಂಬಿಸುವಂತ ಈ ಒಂದು ಫಸ್ಟ್ ಫೇಸ್ ನಲ್ಲಿ ಈ ಕಾರ್ಯಕ್ರಮ ಈಗಾಗಲೇ ನಡೀತಾ ಇದೆ. ಈಗ ಯುವ ಜನಾಂಗ ಕರ್ನಾಟಕಕ್ಕೆ ಒಂದು ಶಕ್ತಿಯನ್ನು ಕೂಡ ತುಂಬುತ್ತದೆ ಅನ್ನೋದು ನಮಗೆ ನಂಬಿಕೆ ಇದೆ. ಸೊ ಪ್ರತಿಯೊಬ್ಬರು ಕೂಡ ಯುವಕರಿಗೆ ಒಂದು ಮಾರ್ಗದರ್ಶನವನ್ನು ನಾವು ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಯುವ ಕರ್ನಾಟಕದ ಮೂಲಕ ಯುವ ಭಾರತವನ್ನು ನಿರ್ಮಾಣ ಮಾಡಬೇಕು. ನಮ್ಮ ಗುರಿ ಇಂದಲ್ಲ ನಾಳೆ ಅಲ್ಲ, 28 ಜೊತೆಗೆ 29 ಕೂಡ ನಮ್ಮ ಗುರಿ, ಈ ರಾಜ್ಯದ ಕಾಂಗ್ರೆಸ್ಸಿಗರ ಗುರಿ ಅನ್ನೋದನ್ನು ಕೂಡ ನಾವೆಲ್ಲ ಇಟ್ಕೊಳ್ಬೇಕಾಗ್ತದೆ. ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಹೇಳಿ ಕೆಲವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಯಾರು ಕೂಡ ಈ ಕಾಂಗ್ರೆಸ್ ಅನ್ನ ತಗಲಾಕ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕಾಂಗ್ರೆಸ್ ರಾಜ್ಯದ ಈಗ ದಕ್ಷಿಣ ಭಾರತದಲ್ಲಿ ತಮಿಳುನಾಡಲ್ಲಾಯ್ತಾ, ಕೇರಳಲ್ಲಾಯ್ತಾ, ಆಂಧ್ರಲ್ಲಾಯ್ತಾ, ತೆಲಂಗಾಣದಾಗ್ತಾ ಇದೆ. ಈ ಕೆಳಗಡೆಯಿಂದ ದೀಪ ಉರಿತದೆ, ದೀಪ ಉರಿದು ದೀಪ ಪ್ರಜ್ವಲವಾಗಿ ಬೆಳೀತದೆ. ಹಂಗೆ ಇಡೀ ಭಾರತ ಉದ್ದಗಲೂ ಕೂಡ ಇದಕ್ಕೆ ದೊಡ್ಡ ಶಕ್ತಿಯನ್ನ ತುಂಬುತ್ತದೆ. ಸೊ ತಾವು ಇದಕ್ಕೆ ಈ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಯಾವ ರೀತಿ ನಿರ್ಣಾಯಕವಾದಂತಹ ತೀರ್ಮಾನವನ್ನ ಹಿಂದಿನ ಹಿರಿಯರು ಮಾಡಿದ್ರು, ಹಂಗೆ ಈ ರಾಜ್ಯದಿಂದ ಹೊಸ ಪೀಳಿಗೆ ಮಹಾತ್ಮ ಗಾಂಧೀಜಿಯವರು ಏನು ನಮ್ಗೆ ನುಡಿಯನ್ನ ಕೊಟ್ಟರು, ಹೆಜ್ಜೆ ಹಾಕಿದ್ರು, ಈ ದೇಶಕ್ಕೆ ಯಾವ ರೀತಿ ನಾಯಕತ್ವವನ್ನು ಕೊಟ್ಟರು, ಆ ರೀತಿ ಯಾವ ಅಧಿಕಾರ ಕೂಡ ಅವರು ಬಳಸಲಿಲ್ಲ. ಸಂಗೆ ಇವತ್ತು ಈ ದಿನ ಕೂಡ ಬಹಳ ಭಾರತೀಯರಿಗೆ ಪ್ರತಿಯೊಬ್ಬರು ಕೂಡ ರಾಷ್ಟ್ರಭಕ್ತಿ ಮತ್ತು ಜವಾಬ್ದಾರಿಯನ್ನ ನೆನಪು ಕೊಡುವಂತ ಒಂದು ಪವಿತ್ರವಾದಂತ ದಿನ ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ. ನಮ್ಮ ರಾಜ್ಯದಲ್ಲೇ ಅನೇಕ ಜಾಗಗಳಿದೆ, ಇತಿಹಾಸ ಇದೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಇರ್ಬೋದು, ಶಿವಮೊಗ್ಗದ ಶಿಕಾರಿಪುರದ ಈಸೂರು ಇರ್ಬೋದು, ಇಂಥ ಅನೇಕ ನಮ್ಮ ರಾಜ್ಯದಲ್ಲಿ ಮದ್ದೂರಿನಲ್ಲಿ ಇರ್ಬೋದು, ಎಲ್ಲ ಕೂಡ ಇದೆ. ನಿನ್ನೆ ತಾನೇ ಅದಕ್ಕೊಂದು ಹೊಸ ಸಮಿತಿ ಮಾಡಬೇಕು ಅಂತೇಳಿ ಮದ್ದೂರಿನಲ್ಲಿ ನಾನು MLA ಅವರು ರಿಕ್ವೆಸ್ಟ್ ಮಾಡೋದಂತ. ಪಾಪ MLA ಅವರು ಕೂಡ ಸ್ವಂತ ಜಾಗವನ್ನ ನಾನು ಮದ್ದೂರಿನಿಂದ ಒಂದು ಜಾಗ ಉಚಿತವಾಗಿ ಕಾಂಗ್ರೆಸ್ ಕಚೇರಿಗೆ ಕಟ್ತೇನೆ ದೇವಸ್ಥಾನಕ್ಕೆ ಅಂತೇಳಿ ಗಿಫ್ಟ್ ಕೊಟ್ಟರು. ನಾನೇ ಹೋಗಿ ಗಿಫ್ಟ್ ರಿಸೀವ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ನಾನು ಬಂದಿದ್ದೇನೆ.